ರಾಘವೇಂದ್ರರೇ, ಗುರುಗಳೇ, ಮಗುವಿನ ಆರ್ತನಾದ ಕೇಳಿಸುತ್ತಿಲ್ಲವೇ? ಕೇಳುತ್ತಿದೆ ಗುರುಗಳೇ. ಅವನಿಗೆ ದರ್ಶನ ನೀಡಬಾರ್ದೆ? ಮರಳಿ ಮೋಹದ ಬೆನ್ನತ್ತಿ ಹೋಗುವುದೇ? ಇದು ಮೋಹವಲ್ಲ ಯತಿವರ್ಯ, ಕಾರುಣ್ಯ. ನೊಂದವರ ಕಣ್ಣೀರು ಒರೆಸುವುದು ಯತಿಧರ್ಮ. ಅವನ ತಾಯಿ ಅವನಿಗೆ ಚಂದ್ರನ ಮೇಲೆ ಒಂದು ನಂಬಿಕೆಯನ್ನು ಹುಟ್ಟು ಹಾಕಿದ್ದಾಳೆ. ಅದು ಸುಳ್ಳಾಗಿ ಬಿಟ್ಟರೆ ಅವನ ಎಳೆಯ ಮನಸ್ಸಿನ ಮೇಲೆ ದೀರ್ಘಕಾಲ ನಕಾರಾತ್ಮಕವಾದ ಪರಿಣಾಮ ಬೀರುತ್ತದೆ. ಹಾಗಾಗಬಾರದು ಅಲ್ಲವೇ? ಗುರುಚಿತ್ತ. ಚಂದಮಾಮ, ಅಮ್ಮ ಹೇಳಿದ್ಲು ನೀನು ಅಪ್ಪನ್ನ ತೋರಿಸ್ತೆ ಅಂತ. ನೀನು ಅಮ್ಮನ್ನೂ ತೋರಿಸ್ಲಿಲ್ಲ, ಅಪ್ಪನ್ನೂ ತೋರಿಸ್ಲಿಲ್ಲ. ನಾನು ನಿನ್ನ ಜೊತೆ ಮಾತಾಡಲ್ಲ, ಮಾತು ಬಿಡ್ತೀನಿ. ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ಮನೆಗೆ ಬನ್ನಿ. ಚಂದಮಾಮ, ನಮ್ಮ ಅಪ್ಪ ಅಮ್ಮನ್ನ ಮನೆಗೆ ಕಳಿಸ್ಕೊಡು ಚಂದಮಾಮ. ಅಪ್ಪ, ಅಮ್ಮ, ಬೇಗ ಮನೆಗೆ ಬನ್ನಿ. ಚಂದಮಾಮ, ನಮ್ಮ ಅಪ್ಪ ಅಮ್ಮನ ಬೇಗ ಮನೆಗೆ ಕಳಿಸು. ಲಕ್ಷ್ಮೀನಾರಾಯಣ, ಏನಾಯ್ತು ಕಂದ? ಯಾಕಪ್ಪ ಕಿರ್ಚ್ಕೊಂಡೆ? ಬಾಪ, ಒಳಗೆ ಹೋಗೋಣ. ಇಲ್ಲ ಇಲ್ಲ, ನಾನು ಬರಲ್ಲ. ಆ ಚಂದಮಾಮನ ಹತ್ರ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನೋಡಿ ಅತ್ತೆ, ನೋಡಿ ದೊಡಮ್ಮ. ಚಂದಮಾಮ, ನಮ್ಮ ಅಪ್ಪ ಅಮ್ಮನ್ನ ಕಳಿಸ್ಕೊಡು ಬೇಗ. ಅತ್ತೆ, ದೊಡ್ಡಮ್ಮ, ಅಪ್ಪ ಅಮ್ಮ ಹೊರಟೋದ್ರು. ನಂಗೆ ಅವ್ರು ಬೇಕು, ಅವ್ರು ನಂಗೆ ಬೇಕು. ಬೇಡ ಕಂದ, ಹಾಗೆಲ್ಲ ಹಠ ಮಾಡಬಾರ್ದು. ನಾವೆಲ್ಲ ಇದ್ದೀವಿ, ನಾವೇ ನಿನಗಪ್ಪ ಅಮ್ಮ. ಹೌದು ಲಕ್ಷ್ಮೀನಾರಾಯಣ, ಅಳ್ಬಾರ್ದು. ಬಾ ಕಂದ.